ಹಲೋ ನಮಸ್ಕಾರ. ಗೀತಂ ಎಜುಕೇಶನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಜ್ಯೋತಿ. ಪಿಯುಸಿ ನಂತರ ಮುಂದೇನು ಅನ್ನುವಂತಹ ಟೆನ್ಷನ್ ಎಲ್ಲರಲ್ಲೂ ಕೂಡ ಕಾಡ್ತಾ ಇರುತ್ತೆ. ಗೀತಂ ಯೂನಿವರ್ಸಿಟಿಗೆ ಬನ್ನಿ, ನಿಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳಿ. ಮ್ಯಾನೇಜ್ಮೆಂಟ್ ಕೋರ್ಸ್ ಇರಬಹುದು, ಇಂಜಿನಿಯರಿಂಗ್, ಸೈನ್ಸ್, ಈ ಎಲ್ಲಾ ವಿಚಾರಗಳ ಬಗ್ಗೆ ಟೋಟಲ್ ಆಗಿ ಇನ್ ಡೀಟೇಲ್ ಆಗಿ ವಿಷಯ ತಿಳ್ಕೊಳ್ಳೋಣ. ಇದು ಇವತ್ತಿನ ವಿಶೇಷ ಗೀತಂ ಎಜುಕೇಶನ್. ಸೊ ನಮ್ಮ ಜೊತೆಗೆ ಗೀತಂ ಯೂನಿವರ್ಸಿಟಿಯ ಪ್ರೋ ವೈಸ್ ಚಾನ್ಸಲರ್ ಬ್ಯಾಂಗ್ಳೂರ್ ಕ್ಯಾಂಪಸ್ನ ಶಿವಪುಲಯ್ಯ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೊದಲಿಗೆ ಗೀತಂ ಯೂನಿವರ್ಸಿಟಿಯ ಬಗ್ಗೆ ತಿಳಿಸಿ ಸರ್ ನಮಗೆ. ಗೀತಂ ಯೂನಿವರ್ಸಿಟಿ 40 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರೋದಿದೆ. ಮೊದಲನೇದಾಗಿ 40 ವರ್ಷ ಹಿಂದೆ ಗೀತಂ ವಿಶಾಖಪಟ್ಟಣದಲ್ಲಿ ಸ್ಟಾರ್ಟ್ ಮಾಡಿದರು. ಆಮೇಲೆ ಹೈದರಾಬಾದು ಸುಮಾರು 12 ವರ್ಷ ಹಿಂದೆ, ಮತ್ತು ಬ್ಯಾಂಗ್ಳೂರಲ್ಲಿ 7 ಇಯರ್ಸ್ ಹಿಂದೆ ಸ್ಟಾರ್ಟ್ ಮಾಡಿದರು. ನಾನು 40 ವರ್ಷ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ರಿಟೈರ್ ಆದಮೇಲೆ ಈ ಗೀತಂ ಯೂನಿವರ್ಸಿಟಿಗೆ ಪ್ರೋ ವೈಸ್ ಚಾನ್ಸಲರ್ ಆಗಿ ಬಂದಿದ್ರಿ. ಗೀತಂ ಯೂನಿವರ್ಸಿಟಿ ವಿಶಿಷ್ಟ ಏನಂದರೆ, ಗೀತಂ ಯೂನಿವರ್ಸಿಟಿ ನಾನು ಹೇಳ್ದಂಗೆ 3 ಕ್ಯಾಂಪಸ್ ಇದೆ. ಆಂಧ್ರ ಪ್ರದೇಶ್, ವಿಶಾಖಪಟ್ಟಣಂ, ತೆಲಂಗಾಣ, ಹೈದರಾಬಾದ್. ಈಗ ಕರ್ನಾಟಕದಲ್ಲಿ ದೊಡ್ಡಬಳ್ಳಾಪುರ, ದೇವನಹಳ್ಳಿ ಹೈವೇಯಲ್ಲಿ ಇದೆ. ಇದರಲ್ಲಿ ಗೀತಂ ನೋಡಿದರೆ 19 ಇನ್ಸ್ಟಿಟ್ಯೂಷನ್ ಇದೆ ಒಟ್ಟಾಗಿ. ಡಿಫ್ರೆಂಟ್ ಆಗಿದೆ ಅಂತ. ಡಿಫ್ರೆಂಟ್ ಆಗಿದೆ, ಬಟ್ ತುಂಬಾ ಕೋರ್ಸ್ಗಳು ಇವೆ. ಸುಮಾರು 52 ಡಿಪಾರ್ಟ್ಮೆಂಟ್ಸ್ ಇವೆ. 190 ಪ್ರೋಗ್ರಾಮ್ಸ್, ಅಂಡರ್ ಗ್ರಾಜುಯೇಟ್ ಅಂಡ್ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ ಇದೆ. ಬೆಂಗಳೂರಲ್ಲಿ ನಾವು ಈಗ ಇಂಜಿನಿಯರಿಂಗ್, ಮ್ಯಾನೇಜ್ಮೆಂಟ್ ಮತ್ತು ಸೈನ್ಸ್ ಪ್ರೋಗ್ರಾಮ್ಸ್ಗಳು ಇದೆ. ಈಗ ಇಂಜಿನಿಯರಿಂಗಲ್ಲಿ ಎಲ್ಲ ಕೋರ್ಸ್ಗಳು ಅಂದರೆ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿವಿಲ್ ಬ್ರಾಂಚಸ್ ಇವೆ. ಮತ್ತು ಮ್ಯಾನೇಜ್ಮೆಂಟಲ್ಲಿ BCom, BBA, MBA ಪ್ರೋಗ್ರಾಮ್ಸ್ ಇವೆ. ಈಗ ಜನರಲ್ ಸೈನ್ಸ್ ಸ್ಟಾರ್ಟ್ ಮಾಡಿದ್ದೀವಿ. 1 ವರ್ಷ ಆಯಿತು. ಈ ವರ್ಷ ಮಾತ್ರ BCom ಸ್ಟಾರ್ಟ್ ಮಾಡ್ತಾ ಇದ್ವಿ. ಈಗ PUC ಆದಮೇಲೆ ವಿದ್ಯಾರ್ಥಿಗಳಿಗೆ ಅವ್ರ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿಗಳಿಗೆ ಮುಂದೆ ಏನು ಮಾಡಬೇಕು ನಮ್ಮ ಹುಡುಗರು ಅಂತ ಒಂದು ವಿಚಾರಣೆ ಇರುತ್ತೆ. ಅದಕ್ಕೋಸ್ಕರ ಗೀತಂ ಎಜುಕೇಷನ್ ಬಗ್ಗೆ ಸ್ವಲ್ಪ ಹೇಳೋದಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ಓಕೆ, ಸೊ ಯಾವ್ಯಾವ ಹೊಸ ಹೊಸ ಕೋರ್ಸ್ಗಳನ್ನ ಪರಿಚಯ ಮಾಡ್ತಾ ಇದ್ದೀವಿ ಸರ್? ಹಾಗಾದ್ರೆ BCom ಬಿಟ್ರೆ ಇನ್ನು ಬೇರೆ ಏನಾದರೂ ಹೊಸ ಕೋರ್ಸ್ಗಳನ್ನ? BCom ಇದೆ, BSc ಇದೆ, BBA ಇದೆ, MBA ಇದೆ. ಇಂಜಿನಿಯರಿಂಗಲ್ಲಿ ತುಂಬ ಇಂಪಾರ್ಟೆಂಟ್ ಕೋರ್ಸ್ಗಳೆಲ್ಲ ಸಿವಿಲ್ಲು, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸು ಇದೆ. ಅದು ಬಿಟ್ಟರೆ ಈ ಯೂನಿವರ್ಸಿಟಿ ಬಗ್ಗೆ ಹೇಳ್ಬೇಕಾದ್ರೆ, ಇಟ್ ಈಸ್ ಡೀಮ್ಡ್ ಯೂನಿವರ್ಸಿಟಿ. ಡೀಮ್ಡ್ ಯೂನಿವರ್ಸಿಟಿ ಅಂದರೆ ಪಾರ್ಲಿಮೆಂಟಿಂದ ಅಪ್ರೂವ್ ಆಗಿರೋದು. ಗೀತಂ ಯೂನಿವರ್ಸಿಟಿ ಅವರು ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೆ ಕ್ಯಾಂಪಸ್ ಸ್ಟಾರ್ಟ್ ಮಾಡ್ಬೋದು. ಅದಕ್ಕೆ ಲೋಕಲ್ ಗೌರ್ಮೆಂಟ್ ಅಪ್ರೂವಲ್ ಕೊಡುತ್ತೆ. ಅದಕ್ಕೆ ಮಾಡೋಕ್ಕೆ ಅವರಿಗೆ ಪರ್ಮಿಷನ್ ಇದೆ. ಈಗ ಸದ್ಯಕ್ಕೆ 3 ರಾಷ್ಟ್ರದಲ್ಲಿ ಗೀತಂ ಯೂನಿವರ್ಸಿಟಿ ನಡೆಸ್ತಾ ಇದೆ. ಸುಮಾರು 40 ವರ್ಷ ಈ ಎಜುಕೇಷನ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಆಗಿ ಹೇಗೆ ಪ್ರೋಗ್ರಾಮ್ಸು ನಡೆಸಬೇಕು, ವಿದ್ಯಾರ್ಥಿಗಳಿಗೆ ಮುಂದಕ್ಕೆ ಏನೇನು ಉಪಯೋಗ ಇದ್ದರೆ ಕೆಲಸ ಸಿಕ್ಕುತ್ತೆ, ಮತ್ತು ಹೈಯರ್ ಎಜುಕೇಷನ್ ಹೋಗೋಕ್ಕೆ ಅವಕಾಶ ಏನಿದೆ ಅಂತ ನೋಡಿಕೊಂಡು ಪ್ರೋಗ್ರಾಮ್ಸನ್ನು ಕಂಟಿನ್ಯೂಸ್ ಆಗಿ ರಿವೈಸ್ ಮಾಡ್ತಾ ಇರ್ತೀವಿ. ಹೇಗೋ ಒಂದು ಪ್ರೋಗ್ರಾಮ್ ಇಟ್ಕೊಂಡು ಅದೇ ನಡೆಸೋದಿಲ್ಲ. ಎವ್ರಿ 3 ಇಯರ್ಸ್ಗೆ ಒಂದ್ಸಲ ಬೋರ್ಡ್ ಆಫ್ ಸ್ಟಡಿ ಎಕ್ಸ್ಪರ್ಟ್ಸ್ನು ಆಲ್ ಓವರ್ ಇಂಡಿಯಾ ಫ್ರಮ್ ಇಂಡಸ್ಟ್ರಿನೂ ಕರೆದುಬಿಟ್ಟು ಅವ್ರ ಪ್ರೋಗ್ರಾಮ್ ಮುಂದಕ್ಕೆ ಏನು ಟ್ರೆಂಡ್ಸ್ ಚೇಂಜ್ ಆಗ್ತಾ ಇದೆ. ಈಗ ಇಂಡಸ್ಟ್ರಿಯಲ್ ರಿಕ್ವೈರ್ಮೆಂಟ್ ಏನಿದೆ ಅದರ ಪ್ರಕಾರ ನಾವು ಸಿಲೆಬಸ್ ಹೆಂಗ ಮಾಡಿದರೆ ಅಪ್ಡೇಟ್ ಆಗ್ತಾ ಇರುತ್ತೆ ಅಂತ. ಈಗ ನಿಮ್ಮ ವಿವಿಗೆ ಬರುವಂತಹ ಸ್ಟೂಡೆಂಟ್ಸ್ಗೆ ಏನೆಲ್ಲ ಫೆಸಿಲಿಟೀಸ್ ಇರುತ್ತೆ ಸರ್? ಈಗ ಫೆಸಿಲಿಟೀಸ್ ಅಂದರೆ ಯೂನಿವರ್ಸಿಟಿನಲ್ಲಿ ಕ್ಲಾಸ್ ರೂಮ್ ಆಗಲಿ, ಲ್ಯಾಬೊರೇಟರೀಸ್ ಆಗಲಿ, ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಆಗಲಿ, ಪ್ಲೇಸ್ಮೆಂಟ್ ಆಕ್ಟಿವಿಟಿ ಆಗಲಿ, ಸ್ಪೋರ್ಟ್ಸ್ ಆಗಲಿ, ಲೈಬ್ರರಿ ಆಗಲಿ, ಹಾಸ್ಟೆಲ್ ಫೆಸಿಲಿಟೀಸ್ ಆಗಲಿ. ಅಂದ್ರೆ ಬೇರೆ ಹೊರಗಡೆಯಿಂದ ಬರೋರ್ಗೂ ಕೂಡ ಇಲ್ಲಿ ಸ್ಟೇ ಆಗ, ಒಳಗಡೆ ಬಂದ್ರೆ ಅವ್ರ ಆಚೆ ಹೋಗಬೇಕಾ ನೆಸೆಸಿಟಿನೇ ಇರಲ್ಲ. ಎಲ್ಲ ಫೆಸಿಲಿಟೀಸು ಇದೆ. ಬಟ್
ಕೆಲವರಿಗೆ ಲೋಕಲ್ ನಮ್ಮ ಕರ್ನಾಟಕ ಬೆಂಗಳೂರಿನವರು ಹಾಸ್ಟೆಲಲ್ಲಿ ಬೇಡ ಅಂದ್ಕೊಂಡ್ರೆ ಅವ್ರಿಗೂ ನಾವು ವ್ಯವಸ್ಥೆ ಮಾಡಿದ್ದೀವಿ. ಡೇ ಸ್ಕಾಲರ್ ಆಗಿ ಬರಬಹುದು. ಅವರಿಗೆ ನಾವು ಈ ಬಸ್ ಫೆಸಿಲಿಟೀಸ್ ಗೀತಂ ಬಸ್ಸಸ್ ಇದೆ ಸುಮಾರಾಗಿ ಎಲ್ಲ ಕಡೆಯಿಂದ ಅವರು ಬೆಂಗಳೂರು ಕ್ಯಾಂಪಸ್ಗೆ ಆರಾಮಾಗಿ ಬರಬಹುದು. ಇಲ್ಲ ಬೇರೆ ರಾಷ್ಟ್ರದಿಂದ ಬಂದರೆ ಅವರಿಗೆ ಒಳ್ಳೆ ಹಾಸ್ಟೆಲ್ ಫೆಸಿಲಿಟಿ ಇದೆ. ಹೊರಗಡೆ ಬರೋರಿಗೆ ಕ್ಯಾಂಟೀನ್ ಆಗಲಿ, ಲೈಬ್ರರಿ ಫೆಸಿಲಿಟಿಲಾಗಲಿ, ರಿಕ್ರಿಯೇಷನ್ ಫೆಸಿಲಿಟೀಸ್ ಆಗಲಿ, ಕಾಮನ್ ಡಿಸ್ಕಷನ್ ಆಗಲಿ, ಕಲ್ಚರಲ್ ಪ್ರೋಗ್ರಾಮ್ ಆಗಲಿ ಎಲ್ಲ ಮಾಡಿದಕ್ಕೆ ಫೆಸಿಲಿಟೀಸ್ ಜೊತೆಗೆ ಸೇಫ್ಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಸೇಫ್ಟಿ ತುಂಬಾ ಇಂಪಾರ್ಟೆಂಟ್. ಈಗ ಈಗ ಕಾಲದಲ್ಲಿ ಆ ವಯಸ್ಸಲ್ಲಿ ಸ್ವಲ್ಪ ಡಿಸಿಪ್ಲೈನ್ ಕಮಿಟ್ಮೆಂಟು ಬರಂಗ ಮಾಡಬೇಕು. ಕರೆಕ್ಟ್ ಸರ್. ಸ್ಟೂಡೆಂಟ್ಸ್ ಎಲ್ಲೆಲ್ಲೋ ಬರ್ತಾರೆ, ಅವರಿಗೆ ಮೊದಲು ತಂದೆ ತಾಯಿ ಹತ್ರ ಇರ್ತಾರೆ, ಸ್ವಲ್ಪ ಕಂಟ್ರೋಲ್ ಇರುತ್ತೆ. ಬೇರೆ ಕಡೆ ಹೋದರೆ ಕಂಟ್ರೋಲ್ ಏಕ್ದಮ್ ತಪ್ಪು ಬಿಟ್ರೆ ಸ್ವಲ್ಪ ಅವಕಾಶ ಇದೆ. ನಾವು ಡಿಸಿಪ್ಲೈನ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ. ಡಿಸಿಪ್ಲೈನ್ ಇಸ್ ಮೋಸ್ಟ್ ನೆಕ್ಸ್ಟ್ ಇಸ್ ದ ಕಮಿಟ್ಮೆಂಟ್. ನಾವು ಏನಕ್ಕೆ ಬಂದಿದ್ದೀವಿ ಅಂದ್ರೆ 24 hours ಬುಕ್ಕು ಪೇಪರೇ ಓದಬೇಕಂತ ಇಲ್ಲ. ಬಟ್ ಯಾವ ಟೈಮಲ್ಲಿ ಏನು ಮಾಡಬೇಕು, ಎಷ್ಟು ಮಟ್ಟಿಗೆ ಓದಬೇಕು, ಎಷ್ಟು ಮಟ್ಟಿಗೆ ರಿಕ್ರಿಯೇಷನ್ ಹಾಕಬೇಕು, ಸ್ಪೋರ್ಟ್ಸ್ ಆಡಬೇಕು, ಕಲ್ಚರಲ್ ಪ್ರೋಗ್ರಾಮ್ಸ್, NCC, ಎಲ್ಲ ಯೋಗ, ಎಲ್ಲ ಫೆಸಿಲಿಟೀಸು ಇದೆ. ಸರ್, ಈಗ ನೀವು ಟಿವಿಯಲ್ಲಿ ಬರ್ತೀರಿ, ಯೂನಿವರ್ಸಿಟಿ ತುಂಬಾ ದೊಡ್ಡದು, ಹಿಂಗೆಲ್ಲ ಇದ್ದಾಗ ಜನ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ ಬರೀ ಶ್ರೀಮಂತರ ಮಕ್ಕಳು ಮಾತ್ರ ಓದೋದೇನು ಅಂತ. ಬಡವರು ಕೂಡ ನಿಮ್ಮ ವಿವಿಯಲ್ಲಿ ಓದ್ಬೋದಾ ಸರ್? ತುಂಬಾ. ಅದಕ್ಕೆ ಅದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದ್ರಿ ನೀವು. ನಮ್ಮಲ್ಲಿ ಏನಂತಂದ್ರೆ ಬೇರೆ ಕಡೆ ಎಲ್ಲ ಆಂಧ್ರ ಆಗಲಿ ತೆಲಂಗಾಣಲ್ಲಿ ಗೀತಂ ಅಡ್ಮಿಷನ್ ಟೆಸ್ಟ್ ಅಂತ ಮಾಡ್ತೀವಿ. ಅದರಲ್ಲಿ ತುಂಬ ಸ್ವಲ್ಪ ಫೀಸು ಹೈ ಎಂಡಲ್ಲೇ ಇದೆ ಹೇಳ್ಬೇಕಾದ್ರೆ. ಬಟ್ ನಾವು ಕರ್ನಾಟಕದಲ್ಲಿ 25% ಆಫ್ ಸೀಟ್ಸ್ CET ಮತ್ತು ಕೋಮೆಡ್ ಎಕ್ಸಾಮ್ ಬರೋರಿಗೆ ಫುಲ್ಲು ಅವಕಾಶ ಇದೆ. ಅಟ್ ಗೌರ್ನಮೆಂಟ್ ಪ್ರಿಸ್ಕ್ರೈಬ್ಡ್ ಫೀಸ್. ಕೋಮೆಡಲ್ಲಿ ಏನು ಫೀಸ್ ಇದೆಯೋ, ಆಮೇಲೆ ಲೋಯರ್ ಎಂಡ್ ಆಫ್ ದಿ ಕೋಮೆಂಟ್, ನಾಟ್ ಈವನ್ ಹೈಯರ್ ಎಂಡ್ ಆಫ್ ದಿ ಕೋಮೆಂಟ್, ಲೋಯೆಸ್ಟ್ ಆಫ್ ದಿ ಕೋಮೆಂಟ್ ಅಂಡ್ CET ಅಪ್ರೂವ್ಡ್ ಫೀಸು ಕಟ್ಟರೆ ಅವರಿಗೆ 25%. 25% ಅಂತ ಹೇಳ್ತೀವಿ. ನಿಜವಾಗಿ ಹೇಳ್ಬೇಕಂದ್ರೆ ನಾವು ಮೋರ್ ದನ್ 50% ಕೊಡ್ತಾ ಇದ್ದೀವಿ. ಮೋರ್ ದನ್ 50. ಅದೊಂದೇ ಅಲ್ಲ, ಈಗ ಮೆರಿಟ್ ಸ್ಟೂಡೆಂಟ್ಗೆ ಯಾವ ಥರ ಅವಕಾಶ ಮಾಡಬೇಕು ಅಂದರೆ, ಸೇ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಈ JEE ಮೈನ್ಸ್ ಕ್ಲಿಯರ್ ಮಾಡಿದರೆ ಅಪ್ ಟು 250 ರ್ಯಾಂಕ್ಗೆ ಫೀಸೇ ಇಲ್ಲ, 100% ಫೀಸ್ ವೈವರ್. ಹಂಗೆ 250 ಇಂದ 2500ವರೆಗೆ 75%. ಆಮೇಲೆ ಈಗ ಮೋರ್ ದೆನ್ 2500 ಅಪ್ ಟು 5000 ಇದ್ರೆ ಅವ್ರಿಗೆ 50% ಫೀಸ್ ವೈವರ್. ಯಾಕೆಂದ್ರೆ ಒಳ್ಳೆ ಸ್ಟೂಡೆಂಟ್ಸ್ ಇದ್ರೆ, ಈವನ್ ಆವರೇಜ್ ಸ್ಟೂಡೆಂಟ್ಸ್ ಇದ್ರೆ ಕೂಡ ಒಳ್ಳೆ ಹ್ಯಾಬಿಟ್ಸ್ ಬರುತ್ತೆ. ಅವರಿಂದ ಡಿಸ್ಕಷನ್ ಮಾಡಿದ್ರೆ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಇದ್ದರೆ ಒಬ್ಬೊಬ್ಬರು ಡಿಸ್ಕಸ್ ಮಾಡಿಕೊಂಡು ಅವರು ತುಂಬಾ ಕಲಿಯೋಕ್ಕೆ ಅವಕಾಶ ಇದೆ. ಅಂದ್ರೆ ಪ್ಯಾರೆಂಟ್ಸ್ ಎಫರ್ಟ್ ಜೊತೆಗೆ ಸ್ಟೂಡೆಂಟ್ಸ್ ಎಫರ್ಟ್ ಇದ್ರೆ ಇನ್ನೂ ಅನುಕೂಲ ಆಗುತ್ತೆ. ಒಳ್ಳೆ ಕಂಪನಿ ಇಂಪಾರ್ಟೆಂಟ್. ಅದಕ್ಕೆ ರ್ಯಾಂಕ್ ಹೋಲ್ಡರ್ಸ್ ಈ ಥರ ಇದ್ದರೆ ಅವರಿಗೆ ಈ ಥರ ಫೀಸ್ ಕನ್ಸೆಷನ್ ಕೊಡ್ತೀವಿ. ಅದೊಂದೇ ಅಲ್ಲ, ನಮ್ಮಲ್ಲಿ KSET ಅಂದರೆ ಕೋಮೆಡ್ ಕೆ ಅಂತವಲ್ಲ, ಅದರಲ್ಲಿ ಫಸ್ಟ್ 50ಗೆ ನೋ ಟ್ಯೂಷನ್ ಫೀ, ಕಂಪ್ಲೀಟ್ ವೈವರ್. ಮತ್ತು 51 to 500ಗೆ 75% ಫೀಸ್ ವೈವರ್. ಆಮೇಲೆ 500 to 2000ವರೆಗೆ ಇದ್ರೆ 50% ಡಿಸ್ಕೌಂಟ್ ಆನ್ ಫೀ. ಅದೇ ಥರ ಕೋಮೆಡ್ಕೆ ಕೂಡ, ಕೋಮೆಡ್ಕೆಯಲ್ಲಿದೆ, KSET ಕೂಡ. ಈ ಕೋಮೆಡ್ಕೆಯಲ್ಲಿ ಫಸ್ಟ್ 10 ರ್ಯಾಂಕ್ಸ್ಗೆ ಫ್ರೀ, ಅಂದರೆ ಕಂಪ್ಲೀಟ್ಲಿ ಫೀಸ್ ವೈವರ್. ಆಮೇಲೆ 100ವರೆಗೆ 75%, ಅಪ್ ಟು 1500ವರೆಗೆ 50% ಫೀಸ್ ವೈವರ್ ಇದೆ. ಇದರಿಂದ ಸ್ವಲ್ಪ ಮೆರಿಟ್ ಸ್ಟೂಡೆಂಟ್ನು ಎಂಕರೇಜ್ ಮಾಡೋಕ್ಕೆ ಒಂದು ಸರ್. ಈಗ ಇದ್ರ ಡೀಟೇಲ್ ಎಲ್ಲ ನಾವು ಒಂದ್ಸರಿ ಕೇಳಿಸ್ಕೊಂಡ್ಬಿಟ್ರೆ ಗೊತ್ತಾಗಲ್ಲ, ಪದೇ ಪದೇ ಕೇಳಿಸ್ಕೋಬೇಕು. ವೆಬ್ಸೈಟ್ ಏನಾದರೂ ಇದೆಯಾ ಸರ್ ಇದು? ಈಗ ಅದರಲ್ಲಿ ಒಂದು ನಮ್ಮ ಯೂನಿವರ್ಸಿಟಿ ಬಗ್ಗೆ ಹೇಳ್ಬೇಕಾದ್ರೆ, ಇಟ್ ಈಸ್ NAC A+ ಗ್ರೇಡ್, MHRD ಆರ್ UGCಯಲ್ಲಿ ಕ್ಯಾಟಗರಿ 1,
ಅಂದರೆ ಕ್ಯಾಟಗಿರಿ 1 ಅಂದರೆ ಇದರಲ್ಲಿ ಏನಾಗುತ್ತೆ, ಅವರಿಗೆ ಎಲ್ಲ ಫೆಸಿಲಿಟೀಸ್ ಇರಬೇಕು. ಗೌರ್ನಮೆಂಟು 12B ಸ್ಟೇಟಸ್ ಇದೆ, ಆಮೇಲೆ ISO ಸರ್ಟಿಫಿಕೇಟು ಇದೆ. ಅಂದರೆ ಎಲ್ಲ ಸ್ಟ್ಯಾಂಡರ್ಡ್ ಆಗಿ ಇರಬೇಕು. ಅವ್ರ ಏಜೆನ್ಸೀಸ್ ಬಂದು ಚೆಕ್ ಮಾಡಿ ಆ ಸರ್ಟಿಫಿಕೇಟ್ನ ಕೊಡ್ತಾರೆ. ಅದರೊಂದೇ ಅಲ್ಲ, ನಮ್ಮಲ್ಲಿ ಎಲ್ಲ ಡಿಪಾರ್ಟ್ಮೆಂಟು ಟಾಪ್ 2 or 3 ಪೀಪಲ್ಗೆ ಎವ್ರಿ ಇಯರ್ 10,000 ಫೀಸ್ ಏನಂತಾರೆ ಫೀಸ್ ಕನ್ಸೆಷನ್ ಅಲ್ಲ, ಅವರಿಗೆ ಸ್ಕಾಲರ್ಶಿಪ್ ತರ ಕೊಡ್ತಾರೆ. ಮೆರಿಟ್ ಕಮ್ ಮೀನ್ಸ್ ಸ್ಕಾಲರ್ಶಿಪ್ ಅಂತ. ಅಂದ್ರೂ ಪರ್ಫಾರ್ಮೆನ್ಸ್ ಇರಬೇಕು. ಮೊದಲು ಅಡ್ಮಿಷನ್ ಟೈಮಲ್ಲಿ ಫೀಸ್ ವೈವರು ಅದು ಸಸ್ಟೈನ್ ಮಾಡಬೇಕು. ಜೊತೆಗೆ ಈ ಮೊದಲು PUCಯಲ್ಲಿ ರ್ಯಾಂಕ್ ಇಲ್ಲ ಅಂದ್ರೆ ಕೂಡ ಈಗ ಚೆನ್ನಾಗಿ ಓದಿ ಪ್ರಮೋಟ್ ಚೆನ್ನಾಗಿ ಆಗ್ತಾ ಇದ್ರೆ ಅವ್ರಿಗೆ ಕೂಡ ಸ್ವಲ್ಪ ಸ್ಕಾಲರ್ಶಿಪ್ ಕೊಡ್ತೀವಿ. ಈಗೆಲ್ಲ ಸ್ವಲ್ಪ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆರ್ ಸ್ವಲ್ಪ ಲೋ ಇನ್ಕಮ್ ಗ್ರೂಪ್ಸ್ಗೆ ತುಂಬಾ ಹೈಲಿ ಟ್ಯಾಲೆಂಟೆಡ್ ಮಕ್ಕಳು ಇರ್ತಾರೆ, ಅವರ ಗಳಿಕೆ ಮಾತ್ರ ಕಡಿಮೆ ಇರುತ್ತೆ, ಅಂಥವ್ರಿಗೂ ಹೆಲ್ಪ್ ಆಗುತ್ತೆ ಅಂದ್ರೆ ರಿಯಲಿ ಗ್ರೇಟ್ ಸರ್. ಸರ್, ಇನ್ನು ಕ್ಯಾಂಪಸ್ ಸೆಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟೂಡೆಂಟ್ಸ್ ನ ಹೇಗೆ ಟ್ರೈನ್ ಅಪ್ ಮಾಡ್ತೀರಿ? ಟ್ರೈನಿಂಗ್ ಅದೇ ನೀವು ಮೊದಲೇ ಪ್ರಶ್ನೆ ಕೇಳಿದ್ರಿ. ಅದು ಏನಾಗಿದೆ ಅಂದರೆ ಕೆಲವರು ಆವರೇಜ್ ಸ್ಟೂಡೆಂಟ್ಸ್ ಇರ್ತಾರೆ. ಈಗ ವಿದ್ಯಾರ್ಥಿಗಳಿಗೆ ಎಷ್ಟೋ ಅವಕಾಶ ಇದೆ. ಮೊದಲು ಏನಾಗ್ತಾ ಇತ್ತು, ನಾವು ಯೂನಿವರ್ಸಿಟಿಗೆ ಅಪ್ಲೈ ಮಾಡಿದ್ರೆ ಅವ್ರು ಸೆಲೆಕ್ಟ್ ಮಾಡಿ ನಮ್ಮನ್ನು ತಗೊಳ್ತಾ ಇದ್ರು. ಈಗ ಪರಿಸ್ಥಿತಿ ಏನಾಗಿದೆ ಅಂದರೆ ಸ್ಟೂಡೆಂಟ್ಸ್ ಕ್ಯಾನ್ ಚೂಸ್ ದ ಯೂನಿವರ್ಸಿಟಿ, ಸ್ಟೂಡೆಂಟ್ಸ್ ಕ್ಯಾನ್ ಚೂಸ್ ದಿ ಡಿಸಿಪ್ಲೈನ್ ಆರ್ ಪ್ರೋಗ್ರಾಮ್ ವಾಟ್ ಎವರ್ ದೇ ವಾಂಟ್. ಅದಾದ್ಮೇಲೆ ಏನೋ ಉತ್ಸಾಹ ಇರುತ್ತೆ, ಸೇರ್ತಾರೆ, ಅಪ್ಪ ಅಮ್ಮವ್ರು ದುಡ್ಡು ಕಟ್ತಾರೆ, ಆಮೇಲೆ ಅವು ಅರ್ಥ ಆಗಲ್ಲ ಅವ್ರಿಗೆ. ಆಮೇಲೆ ಮೊದಲು ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ. ಅದರ ಆದಮೇಲೆ ನಾವು ಏನು ಮಾಡ್ತೀವಿ, ಫೈನಲ್ ಸೆಮಿಸ್ಟರ್ ಸಿಸ್ಟಮ್. ನಾವು ಎವ್ರಿ ಇಯರ್ 2 ಸೆಮಿಸ್ಟರ್ಸ್ ಇರುತ್ತೆ. ಫಸ್ಟ್ ಸೆಮಿಸ್ಟರ್ ಫಸ್ಟ್ ಟೆಸ್ಟ್ ಮಿಡ್ ಟೆಸ್ಟ್ ಅಂತೀವಿ. ಮಿಡ್ ಟೆಸ್ಟ್ 1, ಮಿಡ್ ಟೆಸ್ಟ್ 2, ಮಿಡ್ ಟೆಸ್ಟ್ 3 ಅಂತ ಮಾಡ್ತೀವಿ. ಬಿಫೋರ್ ಫೈನಲ್ ಎಕ್ಸಾಮ್ಗೆ 3 ಇಂಟರ್ನಲ್ ಟೆಸ್ಟ್ ಮಾಡ್ತೀವಿ. ಅದರಲ್ಲಿ ಏನಾದರೆ ಮಾರ್ಕ್ಸ್ ಕಮ್ಮಿ ಆಗಿದ್ರೆ ಅವರಿಗೆ ನಾವು ಟ್ಯೂಟೋರಿಯಲ್ ಕಂಡಕ್ಟ್ ಮಾಡ್ತೀವಿ. ವಿ ಐಡೆಂಟಿಫೈ ಯಾವುದಾವ್ದು ಸಬ್ಜೆಕ್ಟಲ್ಲಿ ಯಾವ ಸ್ಟೂಡೆಂಟ್ಸು ವೀಕ್ ಆಗಿದ್ದಾರೆ, ಅವನು ಯಾವ ಥರ ಇಂಪ್ರೂವ್ ಆಗಬೇಕು. ಕ್ಲಾಸಲ್ಲಿ ಒಂದು ಸಬ್ಜೆಕ್ಟು ಒಂದು ಟೀಚರ್ ಮಾಡ್ತಾರೆ, ಒಂದು ಲೆಕ್ಚರರ್ ಪಾಠ ಮಾಡ್ತಾರೆ. ಅವ್ರಿಗೆ ಈಚ್ ಲೆಕ್ಚರ್ ಮೇ ಹ್ಯಾವ್ ಅವರು ಒಂಥರ ಸ್ಟೈಲಲ್ಲಿ ಪಾಠ ಮಾಡ್ಬೋದು. ಕೆಲವರಿಗೆ ಈಸಿಯಾಗಿ ಅರ್ಥ ಆಗುತ್ತೆ, ಕೆಲವರಿಗೆ ಕಷ್ಟ ಆಗ್ಬೋದು. ನಾವೇನು ಮಾಡ್ತೀವಿ, ವೀಕ್ ಸ್ಟೂಡೆಂಟ್ಸ್, ವೀಕ್ ಅಂತ ಹೇಳ್ಬಾರ್ದು, ಸ್ಲೋ ಲರ್ನರ್ ಅಂತೀವಿ, ಸ್ವಲ್ಪ ನಿಧಾನಾಗಿ ಅರ್ಥ ಆಗುತ್ತೆ. ಅವ್ರಿಗೆ ಏನು ಮಾಡಬೇಕು, ಬೇರೆ ಟೀಚರಿಂದ ಹೆಲ್ಪ್ ಟ್ರೈನಿಂಗ್ ಕೊಡ್ತೀವಿ. ಟ್ಯೂಟೋರಿಯಲಲ್ಲಿ ಬೇರೆ ಟೀಚರಿಂದ ಹೆಲ್ಪ್ ಮಾಡಿದರೆ ಸ್ವಲ್ಪ ಹೆಲ್ಪ್ ಆಗ್ಬಹುದು ಅವ್ರ ಪರ್ಫಾರ್ಮೆನ್ಸ್. ಈ ಥರ ಮಾಡಿದರೆ ಎಲ್ಲರಿಗೂ ಒಳ್ಳೆ ಅವಕಾಶ ಇರುತ್ತೆ. ಸರ್, MBA BBA ಮಾಡುವಂತಹ ಸ್ಟೂಡೆಂಟ್ಸ್ಗೆ ಫ್ಯೂಚರ್ ಇದೆಯಾ ಸರ್? ಫ್ಯೂಚರು ನೋಡಮ್ಮ, ಯಾವುದರಲ್ಲಿ ಬೇಕಾದ್ರೆ ಫ್ಯೂಚರ್ ಇರುತ್ತೆ. ಫ್ಯೂಚರ್ ಇರಬೇಕು ಅಂದರೆ ನೀವು ಒಳ್ಳೆ ಯೂನಿವರ್ಸಿಟಿಯಲ್ಲಿ ಒಳ್ಳೆ ರ್ಯಾಂಕ್ ತಗೊಂಡು ಟಾಪರ್ಸ್ಗೆ ಯಾವುದು ಫೀಲ್ಡ್ ಆಗಿದ್ರೂ ನನ್ನ ಪ್ರಕಾರ ಯಾವ ಬ್ರಾಂಚ್ ತಗೊಂಡ್ರೂ ಯಾವ ಸ್ಕೂಲ್ಗೆ ಹೋಗಿದ್ರೂ ಟಾಪರ್ ಆಗಿ ಟಾಪ್ 25% ಇರಲೇಬೇಕು. ಈಗ ಏನಾಗ್ತಾ ಇದೆ, ಇವಾಗ ದೇಶದಲ್ಲಿ ಇಷ್ಟೊಂದು ಇಂಜಿನಿಯರ್ಗಳು ಬರ್ತಾ ಇರೋದು, ಬಟ್ ಗೌರ್ಮೆಂಟೇ ಹೇಳುತ್ತೆ ಓನ್ಲಿ 25% ಸ್ಟೂಡೆಂಟಿಗೆ ಮಾತ್ರ ಜಾಬ್ ತಗೊಳ್ಳಕ್ಕೆ ಹಿಂದೆ ಮುಂದೆ ದೇರ್ ಎಲಿಜಿಬಿಲಿಟಿ ಇದೆ. ಈವನ್ ಓನ್ಲಿ ಎಂಪ್ಲಾಯಬಲ್ ಅಂತಾರೆ. ಅಂದರೆ 100 ಗ್ರಾಜುಯೇಟ್ಸ್ ಆಗಿದರೆ ಅವರಲ್ಲಿ 25 ಸ್ಟೂಡೆಂಟ್ಸ್ಗೆ ಮಾತ್ರ ದೇ ಆರ್ ಎಂಪ್ಲಾಯಬಲ್, ನಾಟ್ ಎಂಪ್ಲಾಯ್ಡ್. ಅದು ಬಿಟ್ಬಿಡಿ, ಎಂಪ್ಲಾಯಬಲ್, ಇವ್ರಿಗೆ ಯೋಗ್ಯತೆ ಇದೆ ಜಾಬ್ ತಗೊಳ್ಳಕ್ಕೆ ಅಂತ. ಬಟ್ ಹಂಗನ್ಬಿಟ್ಟು ಓದ್ಬಿಟ್ಟು 75% ಅವನು ಬಿಟ್ಬಿಟ್ರೆ ಹೆಂಗೆ? ಸೊ ನಾವು ಏನು ಅದಕ್ಕೆ ಸ್ಪೆಷಲ್ ಟ್ರೈನಿಂಗ್ ಮಾಡಬೇಕು. ಇವಾಗ ಇಂಡಸ್ಟ್ರಿಯಲ್ಲಿ ಏನು ಟ್ರೆಂಡ್ ಇದೆ, ಅವ್ರಿಗೆ ಯಾವ ಥರ ಸ್ಪೆಷಲ್ ಸ್ಕಿಲ್ಸ್ ಮಾಡಬೇಕು, ಸ್ಪೆಷಲ್ ಟ್ರೈನಿಂಗ್ ಕೊಡಬೇಕು, ಸ್ಪೆಷಲ್ ಲ್ಯಾಬ್ಸ್ ಕ್ರಿಯೇಟ್ ಮಾಡಬೇಕು, ಒಳ್ಳೆ ಟ್ರೈನರ್ ಇನ್ಕ್ಲೂಡಿಂಗ್ ಕಮ್ಯುನಿಕೇಷನ್. ಇವಾಗ ರೂರಲ್ ಬ್ಯಾಕ್ಗ್ರೌಂಡ್ ದೊಡ್ಡಬಳ್ಳಾಪುರ ಏರಿಯಾದಲ್ಲಿ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರಿಗೇನು ಮಾಡ್ತೀವಿ ನಾವು, ಇಂಗ್ಲೀಷ್ ಟ್ರೈನರ್ಸ್, ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ಕ್ಲೂಡಿಂಗ್ ದ ಬಾಡಿ ಲ್ಯಾಂಗ್ವೇಜ್ ಅಂತಾರೆ, ಅದು ಬಿಟ್ಬಿಡಿ, ಬಟ್ ಕಮ್ಯುನಿಕೇಷನ್ ಸ್ಕಿಲ್ ಬೇಕು.
ಈಗ ನಿಮ್ಗೆ ಗೊತ್ತಿದ್ದೆ ಬಟ್ ಹೇಳಕ್ಕಾಗಲ್ಲ. ಯಾರನ್ನ ಕಂಪನಿ ಬಂದು ಇಂಟರ್ವ್ಯೂ ಮಾಡಿದರೆ ಇವ್ರ ಸಬ್ಜೆಕ್ಟ್ ಗೊತ್ತಿರುತ್ತೆ ಮತ್ತೆ ಹೇಳಕ್ಕೆ ಬರಲ್ಲ. ಅಂಥವರಿಗೆ ಯಾವ ಥರ ಕಮ್ಯುನಿಕೇಟ್ ಮಾಡಬೇಕು, ಅದು ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಇಂಪಾರ್ಟೆಂಟ್. ಮ್ಯಾನೇಜ್ಮೆಂಟ್ ಆಗಲಿ, ಸೈನ್ಸ್ ಆಗಲಿ, ಇಂಜಿನಿಯರಿಂಗ್ ಆಗಲಿ, ಆ ಥರ ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ ಮಾಡಬೇಕು. ಓಕೆ ಸರ್, ಸಿಲೆಬಸ್ ಏನಾದರೂ ಚೇಂಜ್ ಆಗಬೇಕು ಅಂತ ಅನ್ಸುತ್ತಾ? ಸಿಲೆಬಸ್ಸು ಕಂಟಿನ್ಯೂಸ್ ಆಗಿ ಚೇಂಜ್ ಮಾಡಲೇಬೇಕು. ಯಾಕೆಂದರೆ ಇವಾಗ ಇಂಡಸ್ಟ್ರಿ ರಿಕ್ವೈರ್ಮೆಂಟು ಏನೋ ಫಂಡಮೆಂಟಲ್ಸ್ ಒಂದು ಕಡೆ ಇರಲೇಬೇಕು. ಅದರ ಮೇಲೆ ಇವಾಗ ಏನೇನು ಟ್ರೆಂಡ್ ಇದೆ, ಈಗ ಮೊದಲು ಕಂಪ್ಯೂಟರ್ ಸೈನ್ಸೇ ಇರಲಿಲ್ಲ, ಆಮೇಲೆ ಕಂಪ್ಯೂಟರ್ ಸೈನ್ಸ್ ಬಂತು. ಅದರಲ್ಲಿ ಇವಾಗ ಸೈಬರ್ ಸೆಕ್ಯೂರಿಟಿ ಅಂತಾರೆ, ಕ್ಲೌಡ್ ಕಂಪ್ಯೂಟಿಂಗ್ ಅಂತಾರೆ, ಬಿಗ್ ಡೇಟಾ ಅಂತಾರೆ, IoT ಅಂತಾರೆ. ಈಗ ಎಷ್ಟೆಷ್ಟು ಸ್ಪೆಷಲೈಸೇಷನ್ ಬರ್ತಾ ಇವೆ. ಆವಾಗಿನ ಸಿಲೆಬಸ್ ಹಂಗೆ ಇಟ್ಟುಕೊಂಡ್ರೆ ಎಲ್ಲಿ ಕೆಲಸ ಸಿಕ್ಕಲ್ಲ. ಇವಾಗ ಇಂಡಸ್ಟ್ರಿಗೆ ಏನು ಬೇಕು, ಯಾವ ಥರ ಲ್ಯಾಂಗ್ವೇಜ್, ಕಂಪ್ಯೂಟರ್ ಲ್ಯಾಂಗ್ವೇಜ್ ಬೇಕು, ಯಾವ ಥರ ಟ್ರೆಂಡ್ಸ್ ಅವೆಲ್ಲ ಕಲಿಯಬೇಕು. ಅದು ಇಲ್ಲ ಅಂದರೆ ಅವ್ರಿಗೆ ಜಾಬ್ ಸಿಕ್ಕಲ್ಲ. ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ನಾವು ಸಿಲೆಬಸ್ ಮಾಡೇ ಮಾಡ್ತೀವಿ. ಅದು ಮಾಡೆಲ್ ಸಿಲೆಬಸ್ ಇದೆ, ಅದರ ಮೇಲೆ ನಾವು ಗೀತಮ್ ಸ್ಪೆಷಾಲಿಟಿ ಆಗಿ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಇಂಡಸ್ಟ್ರಿ ಅಕಾಡೆಮಿಯ ಇಂಟ್ರಾಕ್ಷನ್ ಮಾಡ್ತಾ ಇರ್ತೀವಿ. ವರ್ಷಕ್ಕೆ 1 ಇಲ್ಲ 2 ಸಲ ಕೂತ್ಕೊಂಡು ಬೇರೆ ಬೇರೆ ಇಂಡಸ್ಟ್ರೀಸ್ನಿಂದ ಕರೆದುಬಿಟ್ಟು ಈ ಥರ ಸಿಲೆಬಸ್ ಇದೆ, ಮುಂದಕ್ಕೆ ಇಂಡಸ್ಟ್ರಿಯಲ್ಲಿ ಯಾವ ಥರ ಬದಲಾವಣೆ ಆಗ್ತಾ ಇದೆ, ಅದಕ್ಕೆ ತಕ್ಕಂತೆ ನಾವು ಸಿಲೆಬಸ್ ಚೇಂಜ್ ಮಾಡಲೇಬೇಕು. ಇಲ್ಲ ಅಂದರೆ ಅವ್ರಿಗೆ ಕೆಲಸ ಸಿಕ್ಕಲ್ಲ. ಕೆಲಸ ಸಿಕ್ಕಿದ್ರೇನು ಅವರು ಚೆನ್ನಾಗಿ ಮಾಡ್ತಾರೆ, ಎಜುಕೇಶನ್ ಅಷ್ಟೇ ಆಗಿರುತ್ತೆ, ಲೈಫ್ ಸಿಗಲ್ಲ ಅಷ್ಟೇ. ಅಲ್ಟಿಮೇಟ್ಲಿ ಅವ್ರಿಗೆ ಉಪಯೋಗ ಆಗಬೇಕು ನಾವು ಏನು ಸಬ್ಜೆಕ್ಟ್ ಕೊಟ್ಟಿದ್ರೇನು. ಹಂಗನ್ಬಿಟ್ಟು ಬರೀ ಇಂಡಸ್ಟ್ರಿಯಲ್ ಟ್ರೈನಿಂಗಲ್ಲೇ ಕೊಟ್ಟರೆ ಆಗಲ್ಲ. ಫಂಡಮೆಂಟಲ್ಸು ಕಲಿಯಬೇಕು, ಅದರ ಮೇಲೆ ಏನೇನು ಸ್ಪೆಷಾಲಿಟಿ ತಗೋಬೇಕು. ಇವಾಗ ಮೊದಲು ಹೇಳ್ತಾ ಇದ್ರು ನಮ್ಮ ಕಾಲದಲ್ಲಿ ತುಂಬಾ ಕಷ್ಟ ಅಂತ. ನಾನು ಕೇಳಿದ್ರೆ ಇವಾಗನೇ ತುಂಬಾ ಕಷ್ಟ. ಯಾಕೆಂದ್ರೆ ಎಷ್ಟೊಂದು ಟ್ರೆಂಡ್ಸ್ ಬರ್ತಾ ಇದೆ, ಅವೆಲ್ಲ ಅಪ್ಡೇಟ್ ಮಾಡ್ಕೋಬೇಕು. ಈ ಟೀಚರ್ಸ್ನು ಯಾವುದೋ ಒಂದು ಪುರಾಣದಲ್ಲಿ ಹೇಳ್ತಾ ಇದ್ರು, ಒಂದು ಲೆಕ್ಚರ್ ನೋಟ್ಸ್ ಪ್ರಿಪೇರ್ ಮಾಡಿದ್ರೆ ಒಂದು 20 ವರ್ಷ ಅದೇ ಮಾಡ್ಬೋದು ಅಂತ. ಇವಾಗ 1 ವರ್ಷ ಮಾಡಿದ್ದು ಮುಂದಿನ ವರ್ಷ ಉಪಯೋಗ ಆಗಲ್ಲ. ಕಂಟಿನ್ಯೂಸ್ ಆಗಿ ಅವ್ರು ಏನೇನು ಟ್ರೆಂಡ್ಸ್ ಇದೆ, ಸಿಲೆಬಸ್ ಏನೇನು ಚೇಂಜ್ ಆಗಿದೆ, ಅದು ಯಾವ ಥರ ಡೆಲಿವರಿ ಮಾಡಬೇಕು ಸ್ಟೂಡೆಂಟ್ಸ್ಗೆ. ಸೊ ಅದಕ್ಕೋಸ್ಕರ ಇವಾಗ ಎಲ್ಲ ಯೂನಿವರ್ಸಿಟಿ ಗೌರ್ಮೆಂಟು ಏನು ಮಾಡ್ತಾ ಇದೆ, ರಿಸರ್ಚ್ ಮಾಡಬೇಕು ಅಂತ. ರಿಸರ್ಚ್ಗೆ ಸಂಬಂಧಪಟ್ಟ ಯಾವ ರೀತಿ ಇಂಪಾರ್ಟೆನ್ಸ್ ಕೊಡ್ತೀರಿ ಸರ್ ನೀವು? ರಿಸರ್ಚ್ ಕೆಲವರು ಹೇಳ್ತಾರೆ ಅಂಡರ್ ಗ್ರಾಜುಯೇಟು ಟೀಚಿಂಗ್ಗೆ ಯಾಕಪ್ಪ ರಿಸರ್ಚ್ ಬೇಕು ಅಂತ. ಅಂದರೆ ರಿಸರ್ಚ್ ಟೀಚಿಂಗ್ ಈಸ್ ಎ ಚಾಲೆಂಜ್ ಎವ್ರಿ ಇಯರ್. ದ ಟ್ರೆಂಡ್ಸ್ ಅಂಡ್ ಮೋರ್ ಟ್ರೆಂಡ್ಸ್, ಮೋರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆರ್ ಕಮಿಂಗ್. ಅವರು ಯಾವುದನ್ನ ಒಂದು ಏರಿಯಾದಲ್ಲಿ ಡೀಪ್ ಆಗಿ ರಿಸರ್ಚ್ ಮಾಡಿದರೆ ಅವ್ರ ಅನಾಲಿಸಿಸ್ ಕೆಪಾಸಿಟಿನೇ ತುಂಬ ಇಂಪ್ರೂವ್ ಆಗುತ್ತೆ. ಅದಕ್ಕೋಸ್ಕರ ನಾವು ಫ್ಯಾಕಲ್ಟಿನ ತಗೋಬೇಕಾದ್ರೆ ಅವರಿಗೆ ರಿಸರ್ಚ್ ಎಕ್ಸ್ಪೀರಿಯನ್ಸ್ ಇದೆಯಾ, ರಿಸರ್ಚಲ್ಲಿ ಇಂಟ್ರೆಸ್ಟ್ ಇದೆಯಾ, ಪ್ರಾಜೆಕ್ಟು ಇಂಡಿಪೆಂಡೆಂಟ್ ಆಗಿ ಮಾಡೋಕ್ಕೆ ಯೋಗ್ಯತೆ ಇದೆಯಾ, ಪೇಪರ್ಸ್ ಪಬ್ಲಿಷ್ ಮಾಡೋಕ್ಕೆ ರೆಡಿ ಮಾಡಿದಾರಾ, ಇವೆಲ್ಲ ನೋಡಿಕೊಂಡು ನಾವು ಫ್ಯಾಕಲ್ಟಿನ ತಗೋತೀವಿ. ಅದು ತಗೊಂಡ ಮೇಲೆ ಎಲ್ಲರಿಗೆ ಒಳ್ಳೆ ಸಂಬಳ ಬೇಕು. ಅದು ಒಂದು ಬಿಟ್ಟರೆ ಮಿಕ್ಕಿದ ಎಲ್ಲರಿಗೂ ಈ ಟೀಚರ್ ಆಗಬೇಕೆ ಒಂದು ಫ್ಯಾಷನ್ ಇರಬೇಕು. ಟೀಚರ್ಸ್ಗೆಲ್ಲ ಒಂದು ಫ್ಯಾಷನ್, ಎಲ್ಲ ಸ್ಟೂಡೆಂಟ್ಸ್ಗೂ ನಾನು ಹೇಳಿದ್ದು ಅರ್ಥ ಆಗಬೇಕು. ಇವಾಗ ಈ ಸಿಲೆಬಸ್ ಏನೋ ಮಾಡಿದ್ದಾರೆ, ಅದು ಯಾವ ಉದ್ದೇಶದಿಂದ ಅದು ಮಾಡಿದ್ದಾರೆ, ಅದು ಇಂಡಸ್ಟ್ರಿಯಲ್ಲಿ ಹೇಗೆ ಉಪಯೋಗ ಆಗುತ್ತೆ. ಅದಕ್ಕೆ ನಾವು ಬರೀ ಅಕಾಡೆಮಿಕ್ ಇಂಟ್ರೆಸ್ಟ್ ಒಂದು, ಈವನ್ ಇಂಡಸ್ಟ್ರಿಯಿಂದ 20 ವರ್ಷ 30 ವರ್ಷ ಮಾಡಿರೋರು ಅವ್ರಿಗೆ ಸ್ವಲ್ಪ ಫ್ಯಾಷನ್ ಇರುತ್ತೆ. ಒಂದು ಸ್ಟೇಜ್ ಆದಮೇಲೆ ಇದೆಲ್ಲ ಹೇಳಬೇಕು ವಿದ್ಯಾರ್ಥಿಗಳಿಗೆ, ಉಪಯೋಗ ಆಗುತ್ತೆ ಅಂತ. ನಾವು ಇದರ ಜೊತೆಗೆ ಇಂಟ್ರ್ಯಾಕ್ಷನ್ ಒಂದೇ ಅಲ್ಲ, ನಮ್ಮ ಸ್ಟೂಡೆಂಟ್ಸ್ನ ಅಪ್ರೆಂಟಿಸ್ಶಿಪ್ ಕಲಿಸೋದೇ ಒಂದೇ ಅಲ್ಲ, ನಾವು ಅವ್ರನ್ನೂ ಯಾರು ಟೀಚಿಂಗ್ ಸ್ಕಿಲ್ಸ್ ಇದೆಯೋ ಅವ್ರನ್ನೂ ನಾವು ಇನ್ವೈಟ್ ಮಾಡ್ತೀವಿ. ಅವರು ಕೂಡ ನಮ್ಮ ಫ್ಯಾಕಲ್ಟಿ ಆಗಿ ಇರ್ತಾರೆ. ಅಂದ್ರೆ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ, ಅಲ್ಲಿ ಇಂಪ್ರೂವೈಸ್ ಆಗಬೇಕಾಗಿರೋದು ಮೊದಲು ಟೀಚರ್ಸ್ ಇಂಪ್ರೂವ್ ಆಗಬೇಕು. ನಾವು ಈಗ ಪ್ಲೇಸ್ಮೆಂಟ್ ಆಕ್ಟಿವಿಟಿ ಯಾವ ಥರ ಸ್ಕಿಲ್ ಡೆವಲಪ್ಮೆಂಟ್ಸ್ ಏನು ಮಾಡಬೇಕು ಅಂದರೆ, ಒಳ್ಳೆ ಲೀಡರ್ಸ್ ಇದಾರಲ್ವಾ ಇಂಡಸ್ಟ್ರಿಯಲ್ಲಿ, ನಾವು ಒಂದೇ ಒಂದು ಹೆಸರು ಎಲ್ಲರೂ ಚೆನ್ನಾಗಿರಲ್ಲ. ಕಂಪ್ಯೂಟರ್ ಆಗಲಿ, ಮೆಕ್ಯಾನಿಕಲ್, ಸಿವಿಲಲ್ಲಿ ಎಲ್ಲ ಇಂಡಸ್ಟ್ರೀಸ್ ಇವೆ. ಅವ್ರಿಗೆ ಇವಾಗ ಏನು ರಿಕ್ವೈರ್ಮೆಂಟ್ ಇದೆ ಅಂತ ಗೊತ್ತು.
ಅವ್ರನ್ನು ಕರೆಸಿಬಿಟ್ಟು ನಾವು ಸಿಲೆಬಸ್ ಫ್ರೇಮ್ ಮಾಡ್ತೀವಿ. ಓಕೆ. ಅದೊಂದೇ ಅಲ್ಲ, ಆಮೇಲೆ ಅವರಿಗೆ ಟ್ರೈನಿಂಗ್ ಕೊಡಿಸ್ತೀವಿ. ಅದ್ರ ಮೇಲೆ ಈ ಸ್ಟೂಡೆಂಟ್ಸ್ಗೆ ಎಕ್ಸ್ಟ್ರಾ ಸ್ಕಿಲ್ಸ್ ಬೇಕು. ಈ ಟ್ರೆಂಡ್ಸ್ ಬರ್ತಾ ಇದೆ, ಅದು ಡೀಟೇಲ್ ಆಗಿ ಹೇಳಬೇಕು. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಅವ್ರನ್ನು ರಿಕ್ವೆಸ್ಟ್ ಮಾಡ್ತೀವಿ. ನಾವು ದುಡ್ಡು ಬೇಕಾದ್ರೆ ಕೊಡ್ತೀವಿ, ನಮ್ಮ ಟ್ರೈನಿಂಗ್ ಬೇಕು. ಗೀತಮ್ ಮುಂದಿನ ಯೋಜನೆ ಏನು ಸರ್? ಹೇಳ್ತೀನಿ. ಈ ಸ್ಟೂಡೆಂಟ್ಸ್ಗೆ ಹೇಳಕ್ಕೆ ಮೊದಲು ನಮ್ಮ ಫ್ಯಾಕಲ್ಟಿಗೆ ಆಲ್ ಶುಡ್ ಪಾಸ್ ದಟ್ ಸ್ಕಿಲ್ ಡೆವಲಪ್ಮೆಂಟ್ ಸರ್ಟಿಫಿಕೇಶನ್ ಪ್ರೋಗ್ರಾಮ್. ಅಂದರೆ ಸ್ಟೂಡೆಂಟ್ಸ್ ಫ್ಯಾಕಲ್ಟಿಗೆ ಮೊದಲು ಆಗಬೇಕು, ಅವರು ನೆಕ್ಸ್ಟ್ ಸ್ಟೂಡೆಂಟ್ಸ್ಗೆ ಇದು ಹೇಳ್ಕೊಡ್ಲಿಕ್ಕೆ ಸಾಧ್ಯ. ಅದೊಂದೇ ಅಲ್ಲ, ಈಗ ಮಾಮೂಲು ಕಾಲೇಜಲ್ಲಿ ಇಂಜಿನಿಯರಿಂಗ್ ಪ್ರೋಗ್ರಾಮ್ ಬರೀ ಇಂಜಿನಿಯರಿಂಗ್ ಒಂದೇ ಅಲ್ಲ, ನಮ್ಮಲ್ಲಿ ಏನಾಗುತ್ತೆ, ಕೆಲವು ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಇರುತ್ತೆ, ಕೆಲವು ಎನ್ವಿರಾನ್ಮೆಂಟ್ ಸಬ್ಜೆಕ್ಟ್ ಇರುತ್ತೆ, ಕೆಲವು ಸೈನ್ಸ್ ಸಬ್ಜೆಕ್ಟ್ಸ್ ಇರುತ್ತೆ. ಅವರಿಗೆಲ್ಲ ಕಲಿಯಬೇಕಾದ್ರೆ ಅದಕ್ಕೆ ಸ್ಪೆಷಲೈಸ್ಡ್ ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥ್ಸು, ಇಂಗ್ಲೀಷು ಇವರೆಲ್ಲ ಬೇಕು. ಅದಕ್ಕೆ ಒಳ್ಳೆ ಸಪರೇಟ್ ಡಿಪಾರ್ಟ್ಮೆಂಟ್, ಸಪರೇಟ್ ಸ್ಕೂಲ್ ಇನ್ ಸೈನ್ಸ್ ಮ್ಯಾನೇಜ್ಮೆಂಟ್. ಅವರಂದ್ರೆ ದೇ ಆರ್ ಅಪಾರ್ಟ್ ಫ್ರಮ್ ರನ್ನಿಂಗ್, ಅವರು ಮ್ಯಾನೇಜ್ಮೆಂಟ್ ಕೋರ್ಸು ಡೀಲ್ ಮಾಡಿಬಿಟ್ಟೆ ಬೇರೆದಲ್ಲಿ ಇನ್ವಾಲ್ವ್ ಆಗಲ್ಲ ಅಂತ ಇಲ್ಲ, ಅವರು ಕೂಡ ನಮ್ಮ ಇಂಜಿನಿಯರಿಂಗ್ ಪ್ರೋಗ್ರಾಮ್ ಬರ್ತಾರೆ. ಅದೇ ತರ ಮ್ಯಾನೇಜ್ಮೆಂಟ್ ಸ್ಕೂಲ್ನವರಿಗೆ ನಾವು ಈ ಸೈನ್ಸ್ ಪ್ರೋಗ್ರಾಮ್ಸ್ ಬೇಕು. ಇಂಜಿನಿಯರಿಂಗ್ ಪ್ರೋಗ್ರಾಮ್ಸ್ ಅಲ್ಲಿ ಕಂಪ್ಯೂಟರ್ ಎಲ್ಲ ಬ್ರಾಂಚಸ್ ಅವ್ರಿಗೆ ಬೇಕು. ನಾನೇನ್ ಮಾಡ್ತಾ ಇದ್ದೀನಿ, ಯಾರನ್ನೇ ಇರಲಿ, ಇರೆಸ್ಪೆಕ್ಟಿವ್ ಆಫ್ ಬ್ರಾಂಚ್, ಯಾವ ಬ್ರಾಂಚ್ ಅನ್ನ ಇರಲಿ, ಯಾವ ಸ್ಕೂಲ್ ಅನ್ನ ಇರಲಿ, ಮಿನಿಮಮ್ ಸ್ಪೆಷಲ್ ಪ್ರೋಗ್ರಾಮ್ಸ್ ಇನ್ ಕಂಪ್ಯೂಟರ್ಸು ಸ್ಪೆಷಲ್ ಅವಕಾಶ ಕೊಡ್ತೀವಿ. ಓಕೆ ಸರ್, ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ಬಹಳ ಡೀಟೇಲ್ ಆಗಿ ಗೀತಮ್ ಯೂನಿವರ್ಸಿಟಿಲಿ ಏನೆಲ್ಲ ಫೆಸಿಲಿಟೀಸ್ ಇದೆ, ಯಾವ ರೀತಿ ಭವಿಷ್ಯ ಇದೆ ಅಂತ ತಿಳಿಸ್ಕೊಟ್ರೆ ಥ್ಯಾಂಕ್ಸ್ ಅ ಲಾಟ್. ವೀಕ್ಷಕರೇ, ಹೆಚ್ಚಿನ ಮಾಹಿತಿಗಾಗಿ ಗೀತಮ್ ವೆಬ್ಸೈಟ್ಗೆ ಹೋಗ್ಬೋದು, ಅಲ್ಲಿ ಇನ್ ಡೀಟೇಲ್ ಆಗಿ ನೀವು ತಿಳ್ಕೊಳ್ಬೋದು. ಇದು ಹೊತ್ತಿನ ವಿಶೇಷ. ನನ್ನ ನ್ಯೂಸ್ ಅಂದ್ರೆ ರಿಪಬ್ಲಿಕ್ ಟಿವಿ.